ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ರದ್ದು ಊಟ ಆಯಿತು ಅನ್ಕೋತೀನಿ. ಕಡ್ಡಿ ಮೀನು ಅಥವಾ ನೆತ್ತಿಲಿ ಫಿಶ್ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ, ಹಸಿಯಾಗಿರೋದು ಫ್ರೆಶ್ ಆಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕ್ಲೀನ್ ಮಾಡಿಕೊಟ್ಬಿಡ್ತಾರೆ, ಇಲ್ಲಾಂದರೆ ಅದು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಕ್ಲೀನ್ ಮಾಡ್ಕೊಂಡು ತಂದುಬಿಟ್ಟು ನೋಡಿ, ಚೆನ್ನಾಗಿ ತೊಳ್ಕೊಬೇಕು. ನೀರು ಹಾಕಿ 2-3 ಸರಿ ತೊಳ್ಕೊಂಡ್ಬಿಟ್ರೆ ಒಳ್ಳೆಯದು. ಅದ್ರ ಮೇಲೆ ಸಿಲ್ವರ್ ಇರುತ್ತಲ್ಲ, ಅದು ತುಂಬ ಒಳ್ಳೇದು ಹೆಲ್ತ್ಗೆ. ಅದನ್ನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅರಿಶಿನ ಪುಡಿ, ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಬೇಕು. ಮತ್ತು ಹುಳಿ ಹಾಕ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೆಲವ್ರು ಕಮ್ಮಿ, ಕೆಲವ್ರು ಜಾಸ್ತಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಆ ಮೀನೇನು ರೆಡಿ ಮಾಡ್ಕೊಂಡಿರ್ತೀರ ತೊಳೆದು ಅದನ್ನು ಅದಕ್ಕೆ ಹಾಕ್ಕೊಂಡು ಕಲಸಿಟ್ಬಿಟ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಚೆನ್ನಾಗುತ್ತೆ. ತುಂಬ ಹೊತ್ತು ಬಿಡಬೇಕಂತೇನಿಲ್ಲ ಅದನ್ನ. ಆಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ಟು ಎಣ್ಣೆ ಬಿಸಿಗಿಟ್ಕೊಂಡು ಎಲ್ಲ ಫ್ರೈಗೆ ಹಾಕ್ಕೊಳ್ಳಿ. ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಂಡ್ರೆ ನಿಮಗೆ ಮಗ್ಚಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಅದು ಈಸಿಯಾಗಿ ಒಂದ್ಸರಿ ಒಂದು ಕಡೆ ಬೆಂದ್ಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ, ಮಗ್ಚಾಕೊಬೋದು. ಆಮೇಲೆ ಎಲ್ಲ ಒಂದೊಂದಾಗಿ ಆದ ತಕ್ಷಣ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಹಾಗೆ ಮುಚ್ಚಬೇಡಿ, ಫಸ್ಟೇ ಮುಚ್ಚಬಾರ್ದು. ಸ್ವಲ್ಪ ಒಂದು ಸೈಡ್ ಫುಲ್ ಫ್ರೈ ಆಗಿದೆ ಅಂತ ನಿಮಗೆ ಅನಿಸಿದ್ಮೇಲೆ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಟ್ರೆ ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಒಂದು ಸೈಡ್ ಫುಲ್ ಬೆಂದ್ಬಿಟ್ಟಿರುತ್ತೆ. ಆಮೇಲೆ ನೀವು ನೋಡಿ ಅದನ್ನು ಮುಚ್ಚಿಟ್ಬಿಡಿ. ಆವಾಗಲೇ ಮಗ್ಚಿಗೆ ಹೋದರೆ ಅದು ಕಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ, ನೋಡೋಕ್ಕೆ ಚೆನ್ನಾಗಿರಲ್ಲ. ತಿನ್ನೋಕ್ಕೇನು ಚೆನ್ನಾಗಿರುತ್ತೆ, ಬಟ್ ನೋಡೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಆಮೇಲೆ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು 3 ನಿಮಿಷನಾದರೂ ಬಿಟ್ಬಿಡ್ಬೇಕು. ಆಮೇಲೆ ಅದನ್ನು ಹೇಗೆ ಬೇಕಾಗೆ ಮಗ್ಚಾಕೊಳ್ಳಿ. ಒಂದು ಸರಿ ಚೆನ್ನಾಗಿ ಬೆಂದಿದ್ರೆ ಇನ್ನೊಂದು ಸೈಡಲ್ಲಿ ಆ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಬೆಂದ್ಕೊಳ್ಳುತ್ತೆ. ಇದರೆಲ್ಲ ಸಿಲ್ವರ್ ಇರುತ್ತಲ್ಲ ಮೇಲ್ಗಡೆ, ಆ ಒಂದು ಲೇಯರ್ ಸಿಲ್ವರ್ ಇರುತ್ತೆ. ಅದು ನಿಜವಾಗ್ಲೂ ಒಳ್ಳೆಯದು, ಹೆಲ್ತ್ಗೆ ಬೇಕು ನಮಗಷ್ಟು ಮಿನರಲ್ಸು. ಅದರಿಂದ ಈ ಮೀನು ತಿನ್ನಬೇಕು. ಅಟ್ಲೀಸ್ಟ್ ಅವಾಗವಾಗಾದರೂ ಯಾವಾಗ ಸಿಗುತ್ತೆ ಅವಾಗ ತಿನ್ನಿ, ತುಂಬ ಒಳ್ಳೆಯದು. ಮೀನು ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಈ ಚಿಕನ್ನು ಮಟನ್ನು ವಾರಕ್ಕೊಂದ್ಸರಿ ತಿಂದರೂ ಪರವಾಗಿಲ್ಲ, ಮೀನು ಮಾತ್ರ ಡೈಲಿ ತಿನ್ನಿ. ನಿಮಗೆ ಏನೂ ಆಗಲ್ಲ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ಅಷ್ಟೇ ಹಣ್ಣು ತಿನ್ನಬೇಕಾಗತ್ತೆ, ಜೊತೆಗೆ ಹಣ್ಣು ತರಕಾರಿಗಳನ್ನೂ ತಿನ್ನಬೇಕು. ಆದರೆ ಮೀನನ್ನು ತಿನ್ನಿ. ನೋಡಿ, ನೀಟಾಗಿ ಎಲ್ಲ ಮಗ್ಚಾಕೊಂಡ್ಮೇಲೆ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಆ ಸೈಡನ್ನು ಬೆಂದ್ಕೊಂಡಿರುತ್ತೆ. ಮತ್ತೇನು ಮುಚ್ಚೋ ಅವಶ್ಯಕತೆ ಇರಲ್ಲ. ಹಾಗೆ ಚೆನ್ನಾಗಿ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಮೈಲ್ಡಾಗಿರುತ್ತೆ, ಮುಳ್ಳೇ ಸಿಗಲ್ಲ. ಒಂದು ಸೈಡ್ ಹಿಂಗೆ ತೆಗೆದ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ನಮ್ಮ ಮನೇಲಿ ಇದನ್ನು ತುಂಬ ಪ್ರಿಫರ್ ಮಾಡ್ತಾರೆ, ಚೆನ್ನಾಗೂ ಇರುತ್ತೆ. ಅದ್ರ ಜೊತೆಗೆ ಊಟಕ್ಕಾದರೂ ನೆಂಚ್ಕೋಬೋದು, ಯಾವ ಥರ ಬೇಕು ಆ ಥರ. ಗಂಜಿ, ತರಕಾರಿ ಸಾಂಬಾರು, ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಮುಳ್ಳಿರಲ್ವಲ್ಲ, ಒಂದು ಸೈಡ್ ಹಾಗೆ ನೋಡಿ, ಮುಳ್ಳು ಹೆಂಗೆ ಒಂದು ಸೈಡ್ ಹಿಂಗೆ ತೆಗೆದುಬಿಟ್ರೆ ಫುಲ್ ಬಿಟ್ಬಿಡುತ್ತೆ. ನಮ್ಮ ಮನೇಲಿ ಹೀಗೆ ಫುಲ್ ಮುಳ್ಳು ಬಿಡಿಸ್ಬಿಟ್ಟು ಮಕ್ಕಳೆಲ್ಲರೂ ತಿಂದ್ಬಿಟ್ಟಿರ್ತಾರೆ. ಆಮೇಲೆ ಆದಷ್ಟು ಹಣ್ಣು ತಿನ್ನಿ, ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.